ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ವಿಡಿಯೋವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಗಣಿತ ವಿಷಯದ ವಿಡಿಯೋನ ಮಾಡಬೇಕಂತಂದ್ರೆ ನಮಗೆ ಏನೇನು ಹಾರ್ಡ್ವೇರ್ ಬೇಕು ಮತ್ತು ಏನೇನು ಸಾಫ್ಟ್ವೇರ್ ಬೇಕು ಅನ್ನೋದನ್ನ ನೋಡೋಣ ಮತ್ತು ಅವುಗಳನ್ನು ಹೇಗೆ ಬಳಸ್ಕೊಂಡು ನಾವು ಗಣಿತ ವಿಷಯದ ವಿಡಿಯೋನ ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಲ್ಯಾಪ್ಟಾಪ್ಗೆ ಹೋಗೋಣ. ಸ್ನೇಹಿತರೆ, ನಾನು ಆಡಿಯೋನ ರೆಕಾರ್ಡ್ ಮಾಡಲಿಕ್ಕೆ ಇಲ್ಲಿ ವೈರ್ಲೆಸ್ ಮೈಕ್ರೋಫೋನ್ ಅನ್ನ ಬಳಸ್ತಾ ಇದ್ದೀನಿ. ಆ ವೈರ್ಲೆಸ್ ಮೈಕ್ರೋಫೋನ್ ಯಾವುದು ಅಂತಂದ್ರೆ K35 ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನ್. ಈಗ ಇದನ್ನ ನಾನು ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬಳಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಪೆನ್ ಟ್ಯಾಬ್ ಇದೆ ನೋಡ್ರಿ, 1 ವ್ಯಾಕ್ಯೂಮ್ ಅಂತಂದು ಇದೊಂದು ವ್ಯಾಕ್ಯೂಮ್ ಕಂಪ್ನಿಯ ಮೈಕ್ರೋಫೋನ್, ಸಾರಿ ವ್ಯಾಕ್ಯೂಮ್ ಕಂಪ್ನಿಯ ಗ್ರಾಫಿಕ್ ಪೆನ್ ಟ್ಯಾಬ್. ಇದನ್ನ ಎದಕ್ಕೆ ಬಳಸ್ತೀವಿ ಅಂತಂದ್ರೆ PDF ನೋಟ್ಸ್ ಇರ್ತಾವಲ್ಲ ಅದ್ರ ಮೇಲೆ ಬರೀಲಿಕ್ಕೆ ಈ ಗ್ರಾಫಿಕ್ ಪೆನ್ ಟ್ಯಾಬ್ ಅನ್ನ ಬಳಸ್ತೇವೆ. ಈ ಗ್ರಾಫಿಕ್ ಪೆನ್ ಟ್ಯಾಬ್ ಜೊತೆಗೆ ಇದೊಂದು ಸ್ಟೈಲಸ್ ಬರ್ತೈತಿ. ಈ ಸ್ಟೈಲಸ್ ಅದ ಸಹಾಯದಿಂದ ನಾವೇನ್ ಮಾಡ್ತೀವಿ, ಬರಿತೀವಿ. ಹೌದಾ? ಹಾಗೆ ಇಲ್ಲಿ ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತೀವಿ. ಇಷ್ಟು ಹಾರ್ಡ್ವೇರ್ ಆದ್ರಿ. ಇನ್ನು ಸಾಫ್ಟ್ವೇರ್ ಯಾವುದು ಅಂತಂದ್ರೆ ಲ್ಯಾಪ್ಟಾಪ್ ದಲ್ಲಿ OBS ಸ್ಟುಡಿಯೋ ಸ್ಕ್ರೀನ್ ರೆಕಾರ್ಡರ್ ಇರಬೇಕು. ಈಗ ನಾನು ಆ ಸ್ಕ್ರೀನ್ ರೆಕಾರ್ಡರ್ ಬಳಸ್ಕೊಂಡೆ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹಾಗೆ PDF ನೋಟ್ಸ್ ಬೇಕು ಮತ್ತು ಲ್ಯಾಪ್ಟಾಪ್ ದಲ್ಲಿ ಮೈಕ್ರೋಸಾಫ್ಟ್ ಎಡ್ಜ್ ಬ್ರೌಸರ್ ಇದ್ದೇ ಇರ್ತೈತಿ. ನಾವೇನ್ ಮಾಡೋದು, PDF ನೋಟ್ಸ್ ಇರ್ತಾವಲ್ಲ ಆ PDF ನೋಟ್ಸ್ ಅನ್ನ ನಾವು ಮೈಕ್ರೋಸಾಫ್ಟ್ ಎಡ್ಜ್ ಸಹಾಯದಿಂದ ಓಪನ್ ಮಾಡ್ಕೋಬೇಕು. ಇಷ್ಟಾದ್ರೆ ಸಾಕು. ಇವು ಸಾಫ್ಟ್ವೇರ್ಸ್ ಗೊತ್ತಾಯ್ತಲ್ಲ. ಹಾರ್ಡ್ವೇರ್ ಯಾವುದು ಅಂದ್ರೆ ಮೊದಲಿಗೆ ಲ್ಯಾಪ್ಟಾಪ್. ಹಾರ್ಡ್ವೇರ್ಸ್ ಯಾವುದು ಅಂತಂದ್ರೆ ಲ್ಯಾಪ್ಟಾಪ್ ಅಥವಾ PC. ಈಗ ನಾನು ಲ್ಯಾಪ್ಟಾಪ್ ಅನ್ನ ಬಳಸ್ತಾ ಇದ್ದೀನಿ. ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಮೈಕ್ರೋಫೋನ್ ವೈರ್ಡ್ ಇರಲಿ ವೈರ್ಲೆಸ್ ಆಗಿರಲಿ ನಾನು ಬಳಸ್ತಾ ಇರೋದು ಈ ಮೈಕ್ರೋಫೋನ್ ಯಾವುದು K35 ಅನ್ನುವಂಥದ್ದು. ಹಾಗೆ ಬರೀಲಿಕ್ಕೆ ವ್ಯಾಕ್ಯೂಮ್ ಕಂಪ್ನಿಯ CTL 470 ಅನ್ನುವಂಥ ಗ್ರಾಫಿಕ್ ಪೆನ್ ಟ್ಯಾಬ್ ಅನ್ನ ಬಳಸ್ತಾ ಇದ್ದೀನಿ. ಇಷ್ಟು ಹಾರ್ಡ್ವೇರು. ಇನ್ನ ಸಾಫ್ಟ್ವೇರ್ ಯಾವುದು ಅಂತಂದ್ರೆ OBS ಸ್ಟುಡಿಯೋ. ಲ್ಯಾಪ್ಟಾಪ್ ಅಲ್ಲಿ OBS ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಎರಡನೇದಾಗಿ PDF ನೋಟ್ಸ್ ಇರಬೇಕು. ಅವುಗಳನ್ನ ನಾವು ಏನ್ ಮಾಡೋಣ, ಮೈಕ್ರೋಸಾಫ್ಟ್ ಎಡ್ಜ್ ಇಂದ ಓಪನ್ ಮಾಡ್ಕೊಂಡು ಆದ್ರಾಯ್ತು ನಾವು ಮ್ಯಾಥ್ ಸ್ಟುಡಿಯೋನ ತಯಾರು ಮಾಡ್ಕೋಬೇಕು. ಈಗ ನೋಡ್ರಿ, ಕ್ಲೋಸ್ ಮಾಡ್ತೀನಿ ನಾನು. ಈಗ ಇಲ್ಲಿ PDF ನೋಟ್ಸ್ ಇದೆ ನೋಡ್ರಿ, ಇದನ್ನ ಸಿಲೆಕ್ಟ್ ಮಾಡ್ಕೊಡ್ರಿ. ಮೌಸ್ ಇಂದ ರೈಟ್ ಕ್ಲಿಕ್ ಮಾಡ್ರಿ. ಮಾಡಿದಾಗ ಈ ರೀತಿ ಓಪನ್ ಆಕತಿ. ಅವಾಗ ಓಪನ್ ವಿತ್ ಅಂತ ಮೈಕ್ರೋಸಾಫ್ಟ್ ಎಡ್ಜ್. ಹೌದಾ? ಈಗ PDF ನೋಟ್ಸ್ ಅನ್ನ ಮೈಕ್ರೋಸಾಫ್ಟ್ ಎಡ್ಜ್ ಸಹಾಯದಿಂದನೇ ಓಪನ್ ಮಾಡ್ಕೊಂಡೆ. ನೀವು ಕೇಳ್ಬೋದು, ಮೈಕ್ರೋಸಾಫ್ಟ್ ಎಡ್ಜ್ ದಿಂದನೇ ಯಾಕೆ ಓಪನ್ ಮಾಡ್ಕೋಬೇಕು ಅಂತಂದ್ರೆ ಮೈಕ್ರೋಸಾಫ್ಟ್ ಎಡ್ಜ್ ಅನ್ನೋದು ಇದೊಂದು ವೆಬ್ ಬ್ರೌಸರ್, ಆದ್ರೆ ಇದು PDF ಎನೋಟೇಟರ್ ಆಗಿ ವರ್ಕ್ ಆಗತ್ತೆ. ಹೇಗೆ ಅಂತಂದ್ರೆ ಈ ಮೈಕ್ರೋಸಾಫ್ಟ್ ಎಡ್ಜ್ ದಲ್ಲಿ PDF ನೋಟ್ಸ್ ಅನ್ನ ನಾವು ಓಪನ್ ಮಾಡ್ಕೊಂಡಾಗ ನಮಗೆ ಹೈಲೈಟರ್ ಆಪ್ಷನ್ ಸಿಗ್ತೈತಿ, ಪೆನ್ ಆಪ್ಷನ್ ಸಿಗ್ತೈತಿ, ಇರೇಸರ್ ಸಿಗ್ತೈತಿ, ಆಮೇಲೆ ಟೆಕ್ಸ್ಟ್ ಅನ್ನ ಆಡ್ ಮಾಡ್ಕೋಬಹುದು. ಆಮೇಲೆ ಈ ಬ್ರೌಸರ್ ದಿಂದ ಮೈಕ್ರೋಸಾಫ್ಟ್ ಎಡ್ಜ್ ಬ್ರೌಸರ್ ದಿಂದ ಇಂಗ್ಲಿಷ್ PDF ನೋಟ್ಸ್ ಇದ್ದಿದ್ದ ಆತಂದ್ರೆ ರೀಡನ್ನು ಮಾಡ್ಬೋದು.
ಆಮೇಲೆ ಟೆಕ್ಸ್ಟ್ ಅನ್ನ ಆ್ಯಡ್ ಮಾಡ್ಕೋಬಹುದು. ಅಂದ್ರೆ PDF ಎನ್ಯೋಟೇಟರ್ ಅಲ್ಲದೇನೆ PDF ಎಡಿಟರ್ ಆಗಿನೂ ಬಳಸ್ಕೋಬಹುದು. ಆ ಕಾರಣಕ್ಕಾಗಿ ನಾನು ಏನ್ ಮಾಡಿದ್ದೀನಿ, PDF ನೋಟ್ಸ್ ಅನ್ನ ನಾನು ಮೈಕ್ರೋಸಾಫ್ಟ್ ಎಡ್ಜ್ದಲ್ಲಿ ಓಪನ್ ಮಾಡ್ಕೊಂಡೆ. ಈಗ ನಾನು ಹೈಲೈಟರ್ ಅನ್ನ ಬಳಸ್ಕೊಂಡು ಹೈಲೈಟ್ ಮಾಡ್ತೀನಿ ನೋಡ್ರಿ. ಮೊದಲಿಗೆ ಈಗ ಅಧ್ಯಾಯ 12 ಹೈಲೈಟ್ ಮಾಡಿದೆ. ಇದು ಡಿಫಾಲ್ಟ್ ಕಲರ್. ಇನ್ನ ಬೀಜೋಕ್ತಿಗಳಿಗೂ ಹೈಲೈಟ್ ಮಾಡ್ತೇನೆ ನೋಡ್ರಿ. ಇನ್ನ ಇಲ್ಲಿ ಪೀಠಿಕೆ ಅಂತಿದೆ, ಗ್ರೀನ್ ಕಲರ್ ತಗೋತೀನಿ ನೋಡ್ರಿ, ಹೈಲೈಟ್ ಮಾಡಿದೆ. ಇನ್ನು ಪಿಂಕ್ ಕಲರ್ ತಗೋತೀನಿ. ಈಗ ಇವೇನ್ರಿ ಬೀಜೋಕ್ತಿಗಳು, ಯಾವನ್ನ ಹೈಲೈಟ್ ಮಾಡ್ಕೋಬೇಕು, ಯಾವಾಗ ಅಂಡರ್ಲೈನ್ ಮಾಡಬೇಕು, ಯಾವುದನ್ನ ಬರಿಬೇಕು ಅನ್ನೋದನ್ನ ಆಪ್ಷನ್ ಅದಾವ, ಬರಿಬಹುದು ಇಲ್ಲಿ. ಈಗ ನೋಡ್ರಿ ಇಷ್ಟು ಹಿಂಗೆಲ್ಲ ಹೈಲೈಟ್ ಮಾಡ್ಕೋಬಹುದು. ಹೌದಾ? ಇನ್ನ ಪೆನ್ ಆಪ್ಷನ್ಗೆ ಬರೋಣ. ಅದನ್ನ ಇಲ್ಲಿ ಕ್ಲಿಕ್ ಮಾಡೋಣ ನೋಡ್ರಿ. ಇಷ್ಟು ಡಿಫಾಲ್ಟ್ ಕಲರ್ ಇದಾವು. ಆಮೇಲೆ ಥಿಕ್ನೆಸ್ ಇದೆ ಪೆನ್ನದ್ದು. ಇದನ್ನು ಹೆಚ್ಚುನು ಮಾಡ್ಕೋಬಹುದು, ಕಡಿಮೆನು ಮಾಡ್ಕೋಬಹುದು. ನಾನೀಗ ಹೆಚ್ಚುನಲ್ಲ ಕಡಿಮೆನಲ್ಲ, ಸ್ವಲ್ಪ ಥಿಕ್ನೆಸ್ ಅನ್ನು ಕಡಿಮೆ ಮಾಡ್ತೇನೆ ನೋಡ್ರಿ. ಮಾಡ್ಕೊಂಡೆ. ಈಗ ಬರಿತೇನೆ ನೋಡ್ರಿ ಇಲ್ಲಿ. ಈಗ ಬರಿತೇನೆ ನೋಡ್ರಿ ನಾನು. ಇವಕ್ಕನ್ನ ಏನಂತ ಕರಿತೀವಿ ನಾವು? ಚರಾಕ್ಷರಗಳು ಅಂತ ಕರಿತೀವಿ. ಚರಾಕ್ಷರ. ಆಮೇಲೆ ಇದು ಸ್ಥಿರಾಂಕ. ಯಾವ್ರಿ ಸ್ಥಿರಾಂಕ? ಇವು. ಇಲ್ಲಿ ನೋಡ್ರಿ, ಈಗ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು ನೋಡೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಅಂತ ಅರ್ಥ. ಹಾಗೆ 2y ಸ್ಕ್ವೇರ್ ಅಂದ್ರೆ ಏನ್ರಿ? 2 ಇಂಟು y ಇಂಟು y. ಹೀಗೆ ಬರಿಬಹುದು. ಈಗ 4xy ಪ್ಲಸ್ 7 ಅಂತಿದೆ ನೋಡ್ರಿ. ಈ 4xy ಅನ್ನ ಹೆಂಗ್ ಬರಿತೇವೆ ನೋಡ್ರಿ? 4 ಇಂಟು ಎಕ್ಸ್ ಇಂಟು y ಅಂತ ಬರಿತೇವೆ. ಗೊತ್ತಾಯ್ತಲ್ಲ? ಹೀಗೆ ನಾವು ಕಂಪ್ಯೂಟರ್ ಇರಲಿ ಅಥವಾ ಲ್ಯಾಪ್ಟಾಪ್ ಇರಲಿ, ಅದರಲ್ಲಿ ನಾವು ಹಾರ್ಡ್ವೇರ್, ಈ ನಾನು ಬಳಸುವಂತ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅನ್ನ ಬಳಸ್ಕೊಂಡು ಈಸಿಯಾಗಿ ಮ್ಯಾಥ್ಸ್ ವಿಡಿಯೋನ ತಯಾರು ಮಾಡ್ಕೋಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.